ಇವತ್ತು ಒಬ್ಬ ವೀರ ಮಹಿಳೆ ಅಂತ ಹೇಳ್ಬೋದು, ತುಂಬ ಕಷ್ಟಪಟ್ಟು ಒಂದು ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿ ಆಗಿದ್ದಾರೆ. ಇವತ್ತು ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೋತಾರೆ. ಹೇಳಿಮ್ಮ. ಸರ್ ತುಂಬ ಧನ್ಯವಾದ ಸರ್. ಆಗುತ್ತೆ ಇಲ್ಲ ಅಂದ್ಕೊಂಡೇ ಇಲ್ಲ ಸರ್, ನಾನು ಆಗೋದೇ ಇಲ್ಲ ಅಂದ್ಕೊಂಡು ಕೈ ಬಿಟ್ಟಿದ್ದೆ ಸರ್. ನೀವು ಹೇಳಿದ್ಕೆ ನಾನು ಸರಿ ಆಯಿತು ಅಂದ್ಕೊಂಡೆ ಸರ್. ಆಯ್ತಲ್ಲ, ನನಗೆ ತುಂಬ ಸಂತೋಷ ಆಗ್ತಾಯಿದೆ ಸರ್. ಜೀವನ ಇರೋ ಮಟ್ಟ ನಾನು ನಿಮ್ಮನ್ನು ಮರೆಯಲ್ಲ ಸರ್. ಅಷ್ಟು ಖುಷಿ ಆಗ್ತಾಯಿದೆ ಸರ್. ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಅಷ್ಟೇ ಸೊ ಬೇರೆ ಬೇರೆ ಕಡೆಗೆಲ್ಲ ಕೆಲಸ ಮಾಡಿ ಇದು ಮಾಡಿದಾರ ಮುಂಚೆ? ಹ್ಞೂ ಸರ್. ಹ್ಞೂ ಸರ್. ಎಲ್ಲೆಲ್ಲಿ ಮುಂಚೆ ಇದು ಮಾಡಿದ್ರಿ? ಒಂದೇ ಕಡೆ ತೋರಿಸಿದ್ದು ಸರ್. ನಿಮ್ಮ ಹೆಸರು ಹೇಳಿದ್ರು ಇಲ್ಲೇ ಬಂದೆ ಸರ್. ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸರ್. ನೋಡಿಬಿಟ್ಟು ಏನಾದರೂ ಆಗಲಿ ನಾನು ಅಲ್ಲಿ ಹೋಗ್ತೀನಿ ಸರಿ, ನೀವು ಹೋಗಪ್ಪ ಫಸ್ಟು, ಆಮೇಲೆ ನಾನು ಬರ್ತೀನಿ ಅಂದ್ರೆ ಸರ್ ಯಜಮಾನ್ ಬಂದೆ ಸರ್. ಆಯಿತು ಸರ್, ಚೆನ್ನಾಗಾಯ್ತಲ್ಲ ಸರ್. ಅಷ್ಟೇ ಸರ್. ಒಳ್ಳೇದಾಗ್ಲಮ್ಮ. ಈಗ ನಿಮ್ಮಂಗೆ ಒಂದು ಸ್ಫೂರ್ತಿಯಿಂದ ಒಂದು ಇದರಿಂದ ಮುಂದೆ ಬಂದು ಟ್ರೀಟ್ಮೆಂಟ್ ತಗೋಬೇಕು. ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ನೋಡಿ, ನೀವು ಧೈರ್ಯ ಮಾಡಿ ನನ್ನ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡಿ ಬಂದು ಇವತ್ತು ಟ್ರೀಟ್ಮೆಂಟ್ ತಗೊಂಡಿದ್ದೀರಾ. ಆದ್ರಿಂದ ಇವತ್ತು ನಿಮಗೆ ಪ್ರೆಗ್ನೆನ್ಸಿ ಆಗಿದ್ದು ನಮಗೂ ತುಂಬ ಸಂತೋಷ. ಇನ್ನು ಈ ವಯಸ್ಸಲ್ಲಿ ಎಷ್ಟು ಏಜು? 41. ನೋಡಿ, 41 ವಯಸ್ಸಿಗೂ ಕೂಡ ಒಂದು ಮಗು ಆಗೋ ಒಂದು ಭರವಸೆ. ಯಾಕೆ ಎಷ್ಟೊಂದು ಜನ ವಯಸ್ಸಾಗ್ಬಿಟ್ಟು ನಂಗೆ ಮಕ್ಕಳಾಗೋದಿಲ್ಲ ಅಂತ ಧೈರ್ಯ ಕಳ್ಕೊಂಡಿರ್ತಾರೆ. ನೀವು 41 ವಯಸ್ಸಾದ್ರೂ ಕೂಡ ನಿಮ್ಗೊಂದು ಒಳ್ಳೆ ರಿಪೋರ್ಟ್ ಬಂದಿದೆ, ಒಳ್ಳೆ ಪ್ರೆಗ್ನೆನ್ಸಿ ಆಗಿದೆ. ಆಗಲ್ಲ ಅನ್ಕೊಂಡಿದ್ದೆ, ಏನಾರಲ್ಲಿ ವಯಸ್ಸಾದ್ರೂ ಹೋಗ್ಬೇಕು ಅಷ್ಟೇ. ಅವ್ರು ಏನು ಹೇಳ್ತಾರೋ ಅದು ಮುಂದಿನ ಮಾಡೋದು ಅಂತ ಬಂದೆ ಸರ್. ವೆರಿ ಗುಡ್. ಅಷ್ಟೆಲ್ಲ ಆಗಿದ್ದಕ್ಕೂ ಒಳ್ಳೇದಾಯ್ತು. 41 ವಯಸ್ಸು ಆದರೂ ಕೂಡ ನಿಮಗೆ ಒಂದು ಫಸ್ಟ್ ಚಾನ್ಸಲ್ಲೇ ಪ್ರೆಗ್ನೆನ್ಸಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದು ಮಾಡಲಿ. ಓಕೆ.